ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 2 ನಿಮಿಷದಲ್ಲಿ ಫೋನ್ಪೇ ಅಕೌಂಟನ್ನು ನೀವು ಯಾವ ರೀತಿ ಓಪನ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ ಆಗಿ 2 ನಿಮಿಷದಲ್ಲಿ ಓಪನ್ ಮಾಡ್ಬೋದು. ಇವಾಗ ರೀಸೆಂಟಾಗಿ ಫೋನ್ಪೇ ಅಪ್ಲಿಕೇಶನ್ ಅಪ್ಡೇಟ್ ಬಂದ ನಂತರ ಇವಾಗ ಇಂಟರ್ಫೇಸ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಜೊತೆಗೆ ಅಕೌಂಟ್ ಓಪನ್ ಮಾಡುವಂಥ ಪ್ರೊಸೀಜರ್ ಕೂಡ ಚೇಂಜ್ ಆಗಿದೆ. ಸೊ ಯಾವ ರೀತಿ ನೀವು 2 ನಿಮಿಷದಲ್ಲಿ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಿ ನೀವು UPI ಮೂಲಕ ನಿಮ್ಮ ಫ್ರೆಂಡ್ಸಿಗೆ ಅಮೌಂಟನ್ನು ಸೆಂಡ್ ಮಾಡ್ಬೋದು. ಜೊತೆಗೆ ಅಮೌಂಟನ್ನು ರಿಸೀವ್ ಮಾಡ್ಬೋದು. ಎಲ್ಲದನ್ನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈಸಿ ಸ್ಟೆಪ್ಪಲ್ಲಿ ನೀವು 2 ನಿಮಿಷದಲ್ಲಿ ನಿಮ್ಮ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಯಾವ ರೀತಿ ಮಾಡಬೇಕಂತ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಅದೇ ರೀತಿ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಫೋನ್ಪೇ ಅಕೌಂಟ್ ಓಪನ್ ಮಾಡಬೇಕು ಅಂದ್ಕೊಂಡಿರುವ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ, ಅವರಿಗೂ ಇದರಿಂದ ಹೆಲ್ಪ್ ಆಗುತ್ತೆ. ಮೊದಲೇದಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಬರುತ್ತೆ. ಅದರಲ್ಲಿ ಮೊದಲೇ ಲಿಂಕಲ್ಲಿ ಫೋನ್ಪೇ ಅಕೌಂಟ್ನ ಫೋನ್ಪೇ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಗೈಸ್, ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಇಲ್ಲಿ ನೀವು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಯಾವ ಮೊಬೈಲ್ ನಂಬರ್ ಮೂಲಕ ಫೋನ್ಪೇ ಅಕೌಂಟ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ರಿ ಮೊಬೈಲ್ ನಂಬರನ್ನು ಹಾಕಿ ಕೆಳಗಡೆ ಪ್ರೊಸೀಡ್ ಅಂತಿದೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು OTP ಅನ್ನು ಹಾಕಿದ ನಂತರ ಇವಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಅನ್ನು ಇದು ಡೈರೆಕ್ಟಾಗಿ ಫೆಚ್ ಮಾಡುತ್ತೆ. ಹಾಗಾಗಿ ನೀವು ಇಲ್ಲಿ OTP ಅನ್ನು ಮ್ಯಾನ್ಯಲ್ ಆಗಿ ಎಂಟರ್ ಮಾಡೋಂಥ ಅಗತ್ಯ ಇಲ್ಲ, ಡೈರೆಕ್ಟಾಗಿ ಇಲ್ಲಿ ಫೆಚ್ ಮಾಡುತ್ತೆ. ಸೊ ಇದರಿಂದ OTP ಅನ್ನು ಫೆಚ್ ಮಾಡಿದ ನಂತರ ಇದು ಆಟೋಮೆಟಿಕ್ ಆಗಿ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೆಲವೊಂದು ನೆಸಸರಿ ಪರ್ಮಿಷನ್ ಕೇಳುತ್ತೆ. ಸಿಂಪಲ್ ಆಗಿ ಅದನ್ನ ನೀವು ಕ್ಲಿಕ್ ಮಾಡಿಬಿಟ್ಟು ಅಲೋ ಮೇಲೆ ಕ್ಲಿಕ್ ಮಾಡಿ ಪರ್ಮಿಷನನ್ನು ಅಲೋ ಮಾಡಬೇಕಾಗುತ್ತೆ. ನಂತರ ನೀವು ಪರ್ಮಿಷನ್ನ ಅಲೋ ಮಾಡಿದ ನಂತರ ಈ ರೀತಿಯಾದ ಒಂದು ಪೇಜ್ ಬರುತ್ತೆ. ಸಿಂಪಲ್ ಆಗಿ ಲೆಫ್ಟ್ ಸೈಡಲ್ಲಿ ಇಂಟು ಮಾರ್ಕ್ ಇದೆ ನೋಡ್ಬೋದು ಟಾಪಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಪೇಜನ್ನು ಕಟ್ ಮಾಡ್ಕೊಳ್ಳಿ. ಗೈಸ್, ಅಲೋ ಮಾಡಿದ ನಂತರ ಮತ್ತೊಂದು ಕೆಲವೊಂದು ಪರ್ಮಿಷನ್ ಕೇಳುತ್ತೆ. ಸಿಂಪಲ್ ಆಗಿ ಅಲೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲೋ ಮಾಡ್ಕೊಳ್ಳಿ. ಪರ್ಮಿಷನ್ ಅಲೋ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ಬರುತ್ತೆ. ಇದರಲ್ಲಿ ಕೂಡ ಅಲ್ಲಿ ಇಂಟು ಮಾರ್ಕ್ ಇದೆ ನೋಡ್ಬೋದು ರೈಟ್ ಸೈಡಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಗೈಸ್, ಇಷ್ಟು ಮಾಡ್ತಿದ್ದಾಗನೇ ಇವಾಗ ನಿಮ್ಮ ಮೊಬೈಲ್ ನಂಬರ್ ಮೂಲಕ ಫೋನ್ಪೇ ಅಕೌಂಟ್ ಇವಾಗ ಕ್ರಿಯೇಟ್ ಆಗಿದೆ. ಆದರೆ ಇನ್ನೂ ಕೂಡ ಸ್ಟೆಪ್ಸ್ ಕಂಪ್ಲೀಟ್ ಆಗಿಲ್ಲ. ಏನಕ್ಕೆ ನೀವು ಯಾವುದೇ ಒಂದು ಬ್ಯಾಂಕ್ ಅಕೌಂಟನ್ನು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಮೊದಲೇದಾಗಿ ಬ್ಯಾಂಕ್ ಅಕೌಂಟನ್ನು ಬೌಂಡ್ ಮಾಡಬೇಕಾಗತ್ತೆ, ಹೌದಂದರೆ ಲಿಂಕ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸಿಂಪಲ್ ಮೆಥಡು 1 ಮಿನಿಟಲ್ಲಿ ಮಾಡ್ಕೋಬೋದು. ನೀವು ಯಾವುದೇ ಬ್ಯಾಂಕ್ ಅಕೌಂಟ್ ಇದ್ರೂ ಕೂಡ ಅದನ್ನು ಮೊದಲೇದಾಗಿ ನೀವು ಇಲ್ಲಿ ಫೋನ್ಪೇ ಅಕೌಂಟ್ ಜೊತೆ ಲಿಂಕ್ ಮಾಡಬೇಕಾಗತ್ತೆ. ಅದನ್ನು ಮಾಡಬೇಕಂದ್ರೆ ಮೇಲ್ಗಡೆ ನೋಡ್ಬೋದು ಪ್ರೊಫೈಲ್ ಐಕನ್ ಇದೆ. ಸೊ ಇವಾಗ ಇಲ್ಲಿ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಗೈಸ್, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ನಿಮ್ಮ ಮೊಬೈಲ್ ನಂಬರ್ ಕಾಣಿಸ್ತಿದೆಯಲ್ವಾ. ಸೊ ಈ ಮೊಬೈಲ್ ನಂಬರ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ರೀತಿ ಬರುತ್ತೆ. ಇವಾಗ ನೋಡ್ಬೋದು ನಿಮ್ಮ ಮೊಬೈಲ್ ನಂಬರ್ ಎದುರುಗಡೆ ಒಂದು ಪೆನ್ಸಿಲ್ ಐಕನ್ ಇದೆ ನೋಡ್ಬೋದು. ಆ ಪೆನ್ಸಿಲ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಎಡಿಟ್ ಮಾಡಬೇಕು. ಇವಾಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕಾಣಿಸುತ್ತೆ. ಇವಾಗ ನೀವು ಇಲ್ಲಿ ಮೊಬೈಲ್ ನಂಬರನ್ನಲ್ಲಿ ರಿಮೂವ್ ಮಾಡಿ ಅಂದರೆ ರಿಮೂವ್ ಮಾಡಿ ನಂತರ ಅಲ್ಲಿ ನೀವು ನಿಮ್ಮ ನೇಮನ್ನು ಎಂಟರ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಫೋಟೋ ಐಕನ್ ಇದೆಯಲ್ವಾ, ಈ ಫೋಟೋ ಐಕನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್, ಅಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಅಂದರೆ ಈ ಪ್ರೊಫೈಲ್ ಪಿಕ್ಚರ್ ಹೇಳ್ತೀವಲ್ಲ ಅದೇ ರೀತಿಯಾಗಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ನ ಯಾವುದೇ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ. ಇದರಿಂದ ನೀವು ನೆಕ್ಸ್ಟ್ ಯಾರಿಗಾದರೂ ಮನಿಯನ್ನು ಸೆಂಡ್ ಮಾಡಿದಾಗ ಸೊ ಅವ್ರಿಗೆ ಗೊತ್ತಾಗುತ್ತೆ ಯಾರಿಂದ ಹಣ ಬಂದಿದೆ ಅಂತ. ಸೊ ಹಾಗಾಗಿ ನಿಮ್ಮ ನೇಮ್ ಮತ್ತು ಫೋಟೋ ಎರಡು ಕೂಡ ಅಲ್ಲಿ ಕಾಣಿಸುತ್ತೆ. ಹಾಗಾಗಿ ಸಿಂಪಲ್ ಆಗಿರೋ ನಿಮ್ಮ ಯಾವುದೇ ಒಂದು ಪ್ರೊಫೈಲ್ ಪಿಕ್ಚರನ್ನು ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಅಕೌಂಟನ್ನು ಬೌಂಡ್ ಮಾಡಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ಪ್ರೊಫೈಲ್ ಐಕನ್ ಇದೆ ನೋಡ್ಬೋದು ಟಾಪಲ್ಲಿ. ಸೊ ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿ ಬರುತ್ತೆ. ಇವಾಗ ಇಲ್ಲಿ ಬ್ಯಾಂಕ್ ಅಕೌಂಟ್ ನೀವು ಬೌಂಡ್ ಮಾಡಬೇಕಂದ್ರೆ ಕೆಳಗಡೆ ಪೇಮೆಂಟ್ ಮೆಥಡಲ್ಲಿ ಬ್ಯಾಂಕ್ ಅಕೌಂಟ್ ಅಂತಿದೆ ನೋಡ್ಬೋದು. ಸೊ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್, ಇವಾಗ ನಿಮಗೆ ಇಲ್ಲಿ ಬ್ಯಾಂಕ್ ಲಿಸ್ಟ್ ಬರುತ್ತೆ, ಎಲ್ಲ ಬ್ಯಾಂಕ್ನ ನೇಮ್ ಬರುತ್ತೆ. ಇವಾಗ ಇಲ್ಲಿ ನಿಮ್ಮ ಬ್ಯಾಂಕನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ಅಂದರೆ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಬೇಕು. ಅಂದರೆ ಇಲ್ಲಿ ನೀವು ಯಾವ ಮೊಬೈಲ್ ನಂಬರ್ ಮೂಲಕ ಇಲ್ಲಿ ಲಾಗಿನ್ ಮಾಡಿದ್ರಿ, ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರಿ, ಆ ಮೊಬೈಲ್ ನಂಬರು ಯಾವ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇದೆ ಅದೇ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹೌದು, ನೀವು ಇಲ್ಲಿ ಮಲ್ಟಿಪಲ್ ಬ್ಯಾಂಕ್ ಅಕೌಂಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನೇಮನ್ನು ಸರ್ಚ್ ಮಾಡಿ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪರ್ಮಿಷನ್ ಕೇಳುತ್ತೆ. ಪರ್ಮಿಷನ್ ಇಲ್ಲಿ ಅಲೋ ಮಾಡಬೇಕಾಗುತ್ತೆ. ನಂತರ ಇದು OTP ಅನ್ನು ವೆರಿಫೈ ಮಾಡುತ್ತೆ. ವೆರಿಫೈ ಆದ ನಂತರ ಬ್ಯಾಂಕನ್ನು ಫೆಚ್ ಮಾಡುತ್ತೆ. ಸೊ ಬ್ಯಾಂಕ್ ಈ ನಂಬರಲ್ಲಿ ಇದೆಯಾ ಇಲ್ಲೋ ಅನ್ನೋದನ್ನು ಚೆಕ್ ಮಾಡುತ್ತೆ. 10 ರಿಂದ 15 ಸೆಕೆಂಡ್ ಆದ ನಂತರ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗುತ್ತೆ ನೋಡ್ಬೋದು. ಅಕೌಂಟ್ ಆ್ಯಡೆಡ್ ಅಂತ ಬರುತ್ತೆ. ಇಷ್ಟು ಮಾಡ್ತಿದ್ದಾಗನೇ ನಿಮ್ಮ ಬ್ಯಾಂಕ್ ಅಕೌಂಟು ಆ್ಯಡ್ ಆಗುತ್ತೆ. ಅಂದರೆ ನೀವು ಯಾವ ಮೊಬೈಲ್ ನಂಬರಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿತ್ತು ಅದು ಇಲ್ಲಿ ಆಟೋಮೆಟಿಕ್ಕಾಗಿ ಆ್ಯಡ್ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದು ವೇಳೆ ನಿಮ್ಮ ಮೊಬೈಲ್ ನಂಬರಲ್ಲಿ ಆ ಬ್ಯಾಂಕ್ ಲಿಂಕ್ ಇಲ್ಲ ಅಂತಂದರೆ ಇಲ್ಲಿ ಫೆಚ್ ಆಗಲ್ಲ. ಸೊ ನಿಮಗೆ ಇಲ್ಲಿ ಎರರ್ ಬರುತ್ತೆ. ಹಾಗಾಗಿ ಇಲ್ಲಿ ಬ್ಯಾಂಕ್ ಅಕೌಂಟಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆ ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಮೊದಲೇ ಆ ನಂಬರಲ್ಲಿ ಬ್ಯಾಂಕ್ ಅಕೌಂಟ್ ಲಿಂಕ್ ಇದ್ದರೆ ಮಾತ್ರ ಎರಡು ಬ್ಯಾಂಕ್ ಅಕೌಂಟ್ ಮತ್ತು ಇಲ್ಲಿ ಫೋನ್ಪೇ ಅಕೌಂಟ್ನ ಎರಡು ನಂಬರ್ ಸೇಮ್ ಇದ್ದರೆ ಮಾತ್ರ ಇಲ್ಲಿ ಬ್ಯಾಂಕ್ ಅಕೌಂಟು ಲಿಂಕ್ ಆಗುತ್ತೆ. ಇವಾಗ ನಿಮ್ಮ ಬ್ಯಾಂಕ್ ಅಕೌಂಟು ಸಕ್ಸಸ್ಫುಲ್ ಆಗಿ ಇಲ್ಲಿ ಆ್ಯಡ್ ಆಗುತ್ತೆ ಫೋನ್ಪೇ ಅಕೌಂಟ್ ಜೊತೆ. ಇಷ್ಟಾದ ನಂತರ ನಿಮ್ದು ಇಲ್ಲಿ ಬ್ಯಾಂಕ್ ಅಕೌಂಟ್ ಆ್ಯಡ್ ಆದ ನಂತರ ಇವಾಗ ನೀವು ಇಲ್ಲಿ UPI ಪಿನ್ನನ್ನು ಸೆಟ್
ಮಾಡಬೇಕಾಗುತ್ತೆ. ಯಾಕಂದರೆ UPI ಪಿನ್ ಸೆಟ್ ಮಾಡಿಲ್ಲ ಅಂದರೆ ನಿಮಗೆ ಅಕೌಂಟು ಟ್ರಾನ್ಸಾಕ್ಷನ್ ಆಗುತ್ತೆ, ಅಂದರೆ ನಿಮ್ಮ ಫೋನ್ಪೇ ಅಕೌಂಟಿಗೆ ಅಮೌಂಟ್ ಬರುತ್ತೆ, ಬಟ್ ನೀವು ಇಲ್ಲಿ ಇನ್ನೊಬ್ಬರಿಗೆ ಸೆಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇನ್ನೊಬ್ಬರಿಗೆ ನೀವು ಅಮೌಂಟನ್ನು ಸೆಂಡ್ ಮಾಡಬೇಕಂತೇಳಿದ್ರೆ UPI ಮೂಲಕ ನೀವು ಇಲ್ಲಿ UPI ಪಿನ್ನನ್ನು ಸೆಟ್ ಮಾಡಬೇಕಾಗುತ್ತೆ. ತುಂಬ ಈಸಿಯಾಗಿದೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ನೇಮ್ ಬಂದಿದೆ, ಅದ್ರ ಕೆಳಗಡೆ ನೋಡ್ಬೋದು ರೀಸೆಟ್ ಪಿನ್ ಅಂತಿದೆ. ಸಿಂಪಲ್ ಆಗಿ ನೀವು ಇಲ್ಲಿ ರೀಸೆಟ್ ಪಿನ್ ಅಂತಿದೆಯಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ವೆರಿಫೈ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಅಂತ ಬರುತ್ತೆ. ಇದರಲ್ಲಿ ನೀವು ನಿಮ್ಮ ಡೆಬಿಟ್ ಕಾರ್ಡ್, ಬ್ಯಾಂಕ್ನ ಡೆಬಿಟ್ ಕಾರ್ಡ್ ಅಥವಾ ATM ಕಾರ್ಡ್ ಏನು ಹೇಳ್ತೀರಿ, ಸೊ ATM ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ನ ಇಲ್ಲಿ ವೆರಿಫೈ ಮಾಡಬೇಕಾಗತ್ತೆ. ಲಾಸ್ಟು 6 ಡಿಜಿಟ್ ಏನಿದೆ ATM ಕಾರ್ಡ್ನ ನಂಬರ್ ಇರುತ್ತಲ್ಲ ಅದರಲ್ಲಿ ಲಾಸ್ಟ್ 6 ಡಿಜಿಟನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ನಂತರ ಕೆಳಗಡೆ ಎಕ್ಸ್ಪೈರಿ ಡೇಟ್ ಅಂತಿದೆ. ಎಕ್ಸ್ಪೈರಿ ಡೇಟ್ ಕೂಡ ನಿಮಗೆ ATM ಕಾರ್ಡಲ್ಲಿ ಸಿಗುತ್ತೆ. ಡೆಬಿಟ್ ಕಾರ್ಡಲ್ಲಿ ಕೆಳಗಡೆ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಅದನ್ನಲ್ಲಿ ಮಂತ್ ಮತ್ತು ಇಯರನ್ನು ಹಾಕಿ ಕೆಳಗಡೆ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಷ್ಟಾದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ವೆರಿಫೈ ಮಾಡಬೇಕು. OTP ವೆರಿಫೈ ಆದ ನಂತರ ನೆಕ್ಸ್ಟ್ ನಿಮ್ಮ ಡೆಬಿಟ್ ಕಾರ್ಡ್ನ ಪಿನ್ನನ್ನು ಹಾಕಬೇಕಾಗುತ್ತೆ. ಡೆಬಿಟ್ ಕಾರ್ಡ್ನ ATM ಪಿನ್ ಏನಿದೆ ಅದನ್ನ ಇಲ್ಲಿ ಹಾಕಿದಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇಲ್ಲಿ ಡೆಬಿಟ್ ಕಾರ್ಡ್ ನಂಬರ್ ಹಾಕಿದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ನಿಮ್ಮದು UPI ಪಿನ್ ಸೆಟ್ ಮಾಡೋಕ್ಕೆ ಕೇಳುತ್ತೆ. 4 ಲೆಟರ್ ಇರುವಂಥ 4 ಡಿಜಿಟ್ ಇರುವಂಥ UPI ಪಿನ್ ಸೆಟ್ ಮಾಡೋಕ್ಕೆ ಕೇಳುತ್ತೆ. ಇದು ಇಂಪಾರ್ಟೆಂಟು. ಯಾವ ರೀತಿ ನೀವು ATM ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಪಿನ್ ಮೂಲಕ ಅಮೌಂಟ್ ವಿಡ್ರಾ ಮಾಡ್ತೀರಿ ATM ಅಲ್ಲಿ, ಅದೇ ರೀತಿಯಲ್ಲಿ ಇಲ್ಲಿ UPI ಪೇಮೆಂಟ್ ಮಾಡಬೇಕಾದ್ರೆ, ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಇಲ್ಲಿ 4 ಡಿಜಿಟ್ ಇರುವಂಥ ಈ ಒಂದು UPI ಪಿನ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೆನಪಲ್ಲಿರುವಂಥ 4 ಡಿಜಿಟ್ ಇರುವಂಥ ಯಾವುದೇ ಒಂದು UPI ಪಿನ್ ಸೆಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು ಮರಿಬಾರ್ದು, ಯಾಕಂದರೆ ನೆಕ್ಸ್ಟ್ ನೀವು ಯಾವುದೇ ಒಂದು ಪೇಮೆಂಟ್ ಮಾಡಬೇಕಾದ್ರೆ ಈ ಪಿನ್ನನ್ನು ಹಾಕಬೇಕಾಗತ್ತೆ. ಹಾಗಾಗಿ ಕರೆಕ್ಟಾಗಿ ನೆನಪಲ್ಲಿರುವಂಥ 4 ಡಿಜಿಟ್ ಇರುವಂಥ ಯಾವುದೇ ಪಿನ್ನನ್ನು ಹಾಕಿ ನಂತರ ಪುನಃ ರೀಟೈಪ್ ಮಾಡಿ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ ಸೆಟ್ ಮಾಡ್ಕೊಳ್ಳಿ. ಇಷ್ಟು ಮಾಡ್ತಿದ್ದಾಗಲೇ ನಿಮ್ಮ ಫೋನ್ಪೇ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಬ್ಯಾಂಕ್ ಲಿಂಕ್ ಆಗುತ್ತೆ, ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ ಸಕ್ಸಸ್ಫುಲ್ ಆಗಿ. ಇದಾದ ನಂತರ UPI ಪಿನ್ ಕೂಡ ರೆಡಿ ಆಗುತ್ತೆ. ಇಷ್ಟು ಮಾಡ್ತಿದ್ದಾಗಲೇ ನೀವು ಫೋನ್ಪೇ ಅಕೌಂಟಲ್ಲಿ ಎಷ್ಟು ಬೇಕಿದ್ರೂ ಹಣವನ್ನು ಸೆಂಡ್ ಮಾಡ್ಬೋದು, ಹಾಗೆ ರಿಸೀವ್ ಕೂಡ ಮಾಡ್ಬೋದು. ಹೌದು, UPI ಪಿನ್ನನ್ನು ಕರೆಕ್ಟಾಗಿ ನೀವು ನೆನಪಲ್ಲಿರಬೇಕಾಗುತ್ತೆ. ನೋಡಿದ್ರಲ್ಲ, ಸಿಂಪಲ್ ಆಗಿ ಈ ರೀತಿಯಾಗಿ ನೀವು ಫೋನ್ಪೇ ಅಕೌಂಟನ್ನು ಸೆಟಪ್ ಮಾಡ್ಕೋಬೋದು. ಇವಾಗ ನೀವು ಅಮೌಂಟನ್ನು ಸೆಂಡ್ ಮಾಡಬೇಕಂದ್ರೆ ನಿಮ್ಮ ಫ್ರೆಂಡಿಗಿರ್ಬೋದು ಯಾರಿಗಿರ್ಬೋದು ಫೋನ್ಪೇ ಮೂಲಕ ಅಮೌಂಟ್ ಕಳಿಸ್ಬೇಕಂದ್ರೆ ಟಾಪಲ್ಲಿ ನೋಡ್ಬೋದು 2 ಮೊಬೈಲ್ ನಂಬರ್ ಅಂತಿದೆ. 2 ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಅವರ ನಂಬರನ್ನು ಹಾಕಿದಾಗ ಅವರಿಗೆ ಎಷ್ಟು ಅಮೌಂಟ್ ಕೇಳುತ್ತೆ ಅಲ್ಲಿಂದ ನೀವು ಡೈರೆಕ್ಟಾಗಿ UPI ಮೂಲಕ UPI ಪಿನ್ ಮೂಲಕ ಪೇಮೆಂಟ್ ಮಾಡ್ಕೋಬೋದು. ಬಟ್ ಅಲ್ಲಿ ಆ ಮೊಬೈಲ್ ನಂಬರಲ್ಲಿ ಅವರ ಫೋನ್ಪೇ ಅಕೌಂಟ್ ಇದ್ರೆ ಮಾತ್ರ ಇಲ್ಲಿ ಪೇಮೆಂಟ್ ಆಗುತ್ತೆ, ಇಲ್ಲಾಂದರೆ ಫೇಲ್ಡ್ ಆಗುತ್ತೆ. ಅದೇ ರೀತಿ ಕೆಳಗಡೆ ಮಿಡ್ಲಲ್ಲಿ ನೋಡ್ಬೋದು ಬಾಟಮಲ್ಲಿ ಸ್ಕ್ಯಾನಿಂಗ್ ಆಪ್ಷನ್ ಇದೆ, ಸ್ಕ್ಯಾನರ್ ಆಪ್ಷನು. ಇದರಲ್ಲಿ ನೀವು ಸಿಂಪಲಾಗಿ ಕ್ಲಿಕ್ ಮಾಡಿ ನೀವು ಎಲ್ಲಿ ಶಾಪಿಂಗ್ ಮಾಡಿದ್ರು ಅಥವಾ ಯಾವುದೇ QR ಕೋಡ್ ಇರ್ಬೋದು, ಯಾವುದೇ ಬಿಲ್ ಪೇಮೆಂಟ್ ಇರ್ಬೋದು, ಹೋಟೆಲ್ ಬಿಲ್ ಇರ್ಬೋದು, ಸೊ QR ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಇನ್ಸ್ಟೆಂಟಾಗಿ UPI ಪಿನ್ ಹಾಕಿ ನೀವು ಪೇಮೆಂಟನ್ನು ಮಾಡ್ಬೋದು. ಅದೇ ರೀತಿ ಮೇಲ್ಗಡೆ ಆ ಟಾಪಲ್ಲಿ ನೋಡ್ಬೋದು 2ನೇ ಆಯ್ಕೆ ನೋಡ್ಬೋದು 2 ಬ್ಯಾಂಕ್ ಮತ್ತು UPI ಅಂತಿದೆ. ಸೊ ಇದರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ UPI ID ಮೂಲಕ ನೀವು ಯಾರಿಗೆ ಬೇಕಾದರೂ ಸೆಂಡ್ ಮಾಡ್ಬೋದು, ಅಮೌಂಟನ್ನು ಸೆಂಡ್ ಮಾಡ್ಕೋಬೋದು, UPI IDಗೆ ಪೇಮೆಂಟ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಈ ರೀತಿಯಾಗಿ ನೀವು ಇಲ್ಲಿ ಫೋನ್ಪೇಯಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು, ಅಮೌಂಟನ್ನು ಕಳಿಸ್ಬೋದು, ರಿಸೀವ್ ಮಾಡ್ಬೋದು. ಒಮ್ಮೆ ನೀವು ಇಷ್ಟು ಮಾಡ್ತಿದ್ದಾಗಲೇ ನಿಮ್ಮ ಫೋನ್ ನಂಬರ್ ಮೂಲಕ ಯಾರು ಬೇಕು ನಿಮ್ಮ ಫ್ರೆಂಡು ನಿಮಗೆ ಅಮೌಂಟನ್ನು ಕಳಿಸ್ಬೋದು. ಅದೇ ರೀತಿಯಾಗಿ ಸೊ ನಿಮ್ಮ ಫ್ರೆಂಡ್ನ ಫೋನ್ ನಂಬರ್ ಮೂಲಕ ನೀವು ಕೂಡ ಅವ್ರಿಗೆ ಪೇಮೆಂಟ್ ಮಾಡ್ಕೋಬೋದು. ಇವಾಗ ನೀವು ಇಲ್ಲಿ ₹1 ನಿಮ್ಮ ಫ್ರೆಂಡಿಗೆ ಸೆಂಡ್ ಮಾಡಿದ್ರು ಕೂಡ ನಿಮ್ಮ ಅಕೌಂಟ್ ಕಂಪ್ಲೀಟ್ ಆಗಿ ಇಲ್ಲಿ ಸೆಟಪ್ ಆಗುತ್ತೆ. ಸೊ ನಂತರ ನೀವು ಲೈಫ್ ಲಾಂಗು ಫೋನ್ಪೇ ಅಕೌಂಟನ್ನು ನೀವು ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ, ಯಾರಿಗೆ ಯಾವಾಗ ಬೇಕಿದ್ರೂ ಅಮೌಂಟ್ ಕಳಿಸ್ಬೋದು. ಅದೇ ರೀತಿಯಾಗಿ ನೀವು ಇಲ್ಲಿ ಶಾಪಲ್ಲಿ ಅಥವಾ ಎಲ್ಲೇ ಕಡೆ ನೀವು ಇಲ್ಲಿ QR ಕೋಡ್ ಮೂಲಕ ಸ್ಕ್ಯಾನ್ ಮಾಡಿ ಇನ್ಸ್ಟೆಂಟಾಗಿ UPI ID ಮೂಲಕ ನೀವು ಪೇಮೆಂಟ್ ಕೂಡ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಯಾವುದೇ ರೀತಿಯಲ್ಲಿ ಕ್ವಶನ್ ಇದ್ದರೆ, ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಅದೇ ರೀತಿ ನೀವು ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.